ಪೆದ್ದೂಸ್ ಬಂದ್ರ ನೀನ್ ಯಾಕೆ ಈ ಕೆಲಸ ಎಲ್ಲ ಮಾಡ್ತಿದ್ಯಾ? ಕೆಲಸ ಸತ್ತೋದ್ರ? ಮೈ ಬಗ್ಸಿ ಕೆಲಸ ಮಾಡಿದ್ರೆ ಸ್ವಲ್ಪ ಎಕ್ಸರ್ಸೈಸ್ ಆಗುತ್ತೆ ಅಂತ. ಏನು ಬೇಕಾಗಿಲ್ಲ, ಎದ್ದೇಳು ನೀನು. ನಿನಗೆ ಯಾಕೆ ಎಕ್ಸರ್ಸೈಸ್ ಅಲ್ಲ? ನೋಡ, ನನ್ ಹೆಂಡತಿ ಅಂದ್ರೆ ನಿನ್ ತರ ಗುಂಡಿಗೆ ಮುದ್ದಾಗಿರ್ಬೇಕು. ಈ ನಾಯಿ ಬಳಿಯೋ ಕೋಲಿಗೆ ಸೀರೆ ಉಡ್ಸಿದ ತರ ಇದ್ರೆ ಏನ್ ಚಂದ ಇರುತ್ತೆ ಹೇಳು. ಹೋದ್ ಕೆಲ್ಸ ಏನಾಯ್ತು? ಓ ಅದ್ ಯಾಕೆ ಕೇಳ್ತೀಯ? ಸಿಕ್ಕಾಪಟ್ಟೆ ಕೆಲ್ಸ, 24 ಗಂಟೆನೂ ಕೆಲ್ಸಾನೇ. ಅದ್ಯಾವನೋ ಕ್ಲೈಂಟ್ ಅಂತೆ, ಅವನ ಜೊತೆ ಈ ಮೀಟಿಂಗ್ ಅಂತೆ ಆ ಮೀಟಿಂಗ್ ಅಂತೆ ಎಲ್ಲ ಮಾಡಿಸಿ ಮುಗಿಸೋಷ್ಟ್ರಲ್ಲಿ ಸೊಂಟ ಬಿದ್ದೋಯ್ತಾ? ಇಲ್ಲ, ಸುಸ್ತು, ವೆರಿ ಟೈರಿಂಗ್. ಸ್ನಾನ ಮಾಡ್ಕೊಂಡ್ ಬನ್ನಿ, ಬಿಸಿ ಬಿಸಿ ಇಡ್ಲಿ ಮಾಡಿ ಇಟ್ಟಿದ್ದೀನಿ. 3 ದಿನದಿಂದ ಹೊರಗಡೆ ಊಟ ಮಾಡಿ ಬಾಯಿ ಕೆಟ್ಟಿರ್ಬೇಕು. ಬಂದೆ. ಅದೇ ಈ ಸೂಟ್ ಕೇಸಲ್ಲಿ ಬಂತು. ಇದು ಇದು ನಮ್ ಹೋಟ್ಲಲ್ಲಿ ಸಿಕ್ಕಾಪಟ್ಟೆ ಕೋತಿಗಳ ಕಾಟ. ಈ ಕೋತಿಗಳು ಸುಮ್ನೆ ಇರ್ತವ? ಈ ರೂಮಿಂದ ಸಾಮಾನ್ ತಗೊಂಡು ಆ ರೂಮಲ್ಲಿ ಹಾಕ್ಬಿಡ್ತವೆ, ಆ ರೂಮಿಂದ ಏನೋ ತಂದು ನನ್ ರೂಮಲ್ಲಿ ಹಾಕ್ಬಿಡ್ತವೆ. ನಂದು ಪೈಜಾಮ ಐತಲ್ಲ, ಪೈಜಾಮ ಅದನ್ನ ತಗೊಂಡೋಗಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹಾಕ್ಬಿಡ್ತು. ಆತರ ಪಾಪ ಯಾರ್ದೋ ನೈಟಿ ನಾನ್ ಸೂಟ್ ಕೇಸಲ್ಲಿ ತಂದು ಹಾಕ್ಬಿಟ್ಟಿದೆ. ಯಾರ್ದು ಅಲ್ಲ ರೀ, ನಾನ್ ತಗೊಂಡಿದ್ದೇನೆ ನ್ಯಾಷನಲ್ ಮಾರ್ಕೆಟ್ ಅಲ್ಲಿ. ಹೇಗಿದೆ? ನೀನ್ ತಂದಿದ್ದ? ಬಹಳ ಚೆನ್ನಾಗಿದೆ ಕಡೆ. ಏನ್ ಚೆನ್ನಾಗಿದೆ, ಇನ್ನಷ್ಟು ನೈಟ್ ತಗೊಂಡ್ಬಿಡು. ಇದು ಈ ಸ್ಲೀವ್ಲೆಸ್, ಫುಲ್ ಸ್ಲೀವ್, ಫುಲ್ ನೆಕ್, ಫುಲ್ ಎಂಬ್ರಾಯ್ಡ್ರಿ ಎಲ್ಲ ತಗೊಂಡ್ಬಿಡು. ಅಬ್ಬಾ, ನಾನು ಏನೋ ಅನ್ಕೊಂಡಿದ್ದೆ. ನನಗೆ ಗೊತ್ತಿದ್ರೆ ನಾನೇ ಗೋವಾದಿಂದ 4-5 ನೈಟಿ ತರ್ತಾ ಇದ್ದೆ. ಗೋವಾನ? ಡೆಲ್ಲಿ ಅಂದಿದ್ರಿ? ಡೆಲ್ಲಿನೇ. ಈ ಗೋವಾ ಅಂದ್ರಲ್ಲ. ಊರ ಹೆಸರು ಡೆಲ್ಲಿ, ಹೋಟೆಲ್ ಹೆಸರು ಗೋವಾ. ಹಾಗಿರುತ್ತಾ? ಯಾಕೆ ಬರಲ್ಲ? ಮೈಸೂರು ಪಾಕ್ ಅಂತ ಹೆಸರು ಬಿಟ್ರೆ ಒಳಗಡೆ ಮೈಸೂರು ಇರ್ಬೇಕಾ? ಉಡುಪಿ ಹೋಟೆಲ್ ಅಂತಾರೆ, ಉಡುಪಿ ಒಂದನ್ಬಿಟ್ಟು ಎಲ್ಲ ಕಡೆ ಇರುತ್ತೆ. ಆತರ ಹೋಟೆಲ್ ಗೋವಾ ಇಂಟರ್ನ್ಯಾಷನಲ್ ಅಂತ ಬೋರ್ಡ್ ಎಲ್ಲಿ ಬೇಕಾದ್ರೆ ನೇತಾಕ್ಬಹುದು. ಲಂಡನ್ ಅಲ್ಲಿ ಇರುತ್ತೆ, ಜರ್ಮನಿ ಇರುತ್ತೆ, ಬಾಂಬೆ ಇರುತ್ತೆ, ಎಲ್ಲ ಕಡೆ ಇರುತ್ತೆ. ಗೋವಾ ಒಂದನ್ಬಿಟ್ಟು. ನೈಟ್ ಹೇಗಿದೆ ಅಂತ ಕೇಳಿದೆ. ಸ್ವಲ್ಪ ಚೆನ್ನಾಗಿಲ್ಲ, ಗಪ್ಪಾಗಿದೆ. 3 ದಿನ ಸುಟ್ಟು ಸುಣ್ಣಾಗಿ ಬಂದಿದ್ದೀನಿ. ನೈಟಿ ಬಗ್ಗೆ ಮಾತಾಡ್ತೀಯ ಡೇ ಟೈಮ್ ಅಲ್ಲಿ? ಇಟ್ಕೋ. ಎಷ್ಟು ಕೊಟ್ಟೆ? 250 ರೂಪಾಯಿ. ಅದನ್ನ ಕೊಟ್ಬಿಟ್ಟು ಮೊದಲು ಒಂದು ಲೂಗಿ ತಗೊಂಬಾ. ಬಾ, ಊಟ ಮಾಡ್ಸೋ. ಅಯ್ಯೋ ತಿಮ್ಮಪ್ಪ, ಹಲೋ. ಹಾಯ್, ಏನೋ ಮಾಡ್ತಿದ್ಯಾ? ಹಲೋ ಮಿಸ್ ವರ್ಲ್ಡ್. ನೀನೇ ನನ್ ಜಗತ್ತು ಅಂತ ಹೇಳಿದೆ. ಗೋವಾ ಗಾಳಿ ನಿಮ್ಮನ್ನ ಕವಿ ಮಾಡ್ಬಿಟ್ಟಿದೆ. ಆಮೇಲೆ ಇವತ್ತು ನನ್ ಜೊತೆನೆ ಡಿನ್ನರ್ ಮಾಡ್ಬೇಕು. ಎನಿಥಿಂಗ್ ಸ್ಪೆಷಲ್? ಎಸ್, ನಿಮ್ ಮಿಸ್ ವರ್ಲ್ಡ್ ಹುಟ್ಟಿದಬ್ಬ. ಮೆನಿ 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 ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಗಿಫ್ಟ್ ಆಗಿ 1000 ಮುತ್ತು ಕೊಡ್ತೀನಿ. ಪರ್ಸನಲ್ ಡೆಲಿವರಿನಾ ಕೊರಿಯರ್ ಬಾಯ್ ಜೊತೆ ಕಳಿಸ್ತೀರಾ? ವೆರಿ ವೆರಿ ಪರ್ಸನಲ್ ಡೆಲಿವರಿ. ಹೌ ಅಬೌಟ್ ಸಮ್ ಅಡ್ವಾನ್ಸ್? ಓ ಶ್ಯೂರ್. ಓಕೆ, see you Tate. Bye. ನಿಂತ್ಕೋ ಇಲ್ಲಿ. ಏನಪ್ಪ ಇತ್ತಗ? ಏನಿದು? ನಿನ್ ಡಾರ್ಲಿಂಗ್. ನನಗೆ ಯಾಕೆ ಕೊಡ್ತಾ ಇದೀರಾ? ಏನು ಹೊಟ್ಟೆ ಸರಿ ಇಲ್ಲ ಅಂತ ಕಾಣುತ್ತೆ, ಬೆಳಗಿಂದ ಊಟ ಮಾಡಿಲ್ಲ ಸರಿಯಾಗಿ. ಹೊರಗಡೆ ಹೋಗ್ತಿದ್ದಿಲ್ಲ, ಕರ್ಕೊಂಡು ಹೋಗೋ ಜೊತೆಗೆ ಒಂದಿಷ್ಟು ಕ್ಲಿಯರ್ ಆಗ್ಬಹುದು. ಅಪ್ಪ ನಾನು ಆಫೀಸ್ ಕೆಲ್ಸದ ಮೇಲೆ ಹೋಗ್ತಿದ್ದೀನಿ. ಏನು ಡಿಸ್ಟರ್ಬ್ ಆಗಲ್ಲ. ನಿನ್ ಪಾಡಗ್ ನಿನ್ ಕೆಲಸ ಮಾಡ್ಕೊ. ಆದ್ರ ಪಾಡ್ಕೋದಿಲ್ಲ, ಇಟ್ಕೊಂಬ ಹುಡುಕೊಡುತ್ತೆ. ಅಲ್ಲ ನನಗೆ ನಾನು ಡ್ಯಾಡಿ ಜೊತೆ ಹೋಗ್ಲಾ? ಅವ್ರಿಗೆ ಎಕ್ಸಾಮ್ ಇದೆ, ಓದ್ಕೊಳ್ಳಿ. ಅವನಿಗೊಂದು ಹೋಗ್ಲಿ ಬಿಡು. ಹಾಯ್ ಮಿಸ್ ವರ್ಲ್ಡ್. ಹ್ಯಾಪಿ ಬರ್ತ್ಡೇ. So sweet. ಒಬ್ಬ ಫ್ರೆಂಡ್ ಕರ್ಕೊಂಡ್ ಬಂದಿದ್ದೀರಿ. ಹಲೋ ಹೇಳೋ. Please, ನಾಯಿ ಕಟ್ಟಾಕಿ, please, no. ಆಗಲ್ಲ, ಆಗಲ್ಲ. Okay, no problem. Many, many happy returns of the day. Yes. Happy birthday. Thank you. Thank you. So? What next? What next?
ಹಲೋ ನಾನಮ್ಮ ಅಕೌಂಟ್ಸ್ ಆಫೀಸರ್ ಶ್ರೀಕಂಠ ಮೂರ್ತಿ ಮಾತಾಡ್ತಾ ಇರೋದು. ನಿನ್ನ ಗಂಡನ್ ಕರಿತೀಯ ತಾಯಿ? ಸರ್ ನಿಮ್ಮನೆಗೆ ಬಂದ್ರಲ್ಲ ಸರ್. ಅಲ್ಲಮ್ಮ, ನಾವು ಫ್ಯಾಮಿಲಿ ಸಮೇತ ತಿರುಪತಿಗೆ ಹೋಗ್ತೀವಿ ಅಂತ ಹೇಳಿದ್ನಲ್ಲ. ಸರ್ ಸರ್ ಮೊಬೈಲ್ಗೆ ಟ್ರೈ ಮಾಡಿ ಸರ್. ಅಯ್ಯೋ, ಆ ಸುಡುಗಾಡ್ ಮೊಬೈಲ್ ಫೋನ್ ಮಾಡಿ ಮಾಡಿ ಸಾಕಾಗಿ ಮನೆ ಫೋನ್ ಮಾಡ್ತಾ ಇರೋದು. ಸರಿ, ಅವ್ನ್ ಬಂದ ತಕ್ಷಣ ನನಗೆ ಫೋನ್ ಮಾಡಕ್ ಕೇಳಮ್ಮ. ಹೇಳ್ತೀನಿ ಸರ್. ಯಾರು ಇಲ್ಲ, ಮಲ್ಕೋ. ಏನಾಯ್ತು? ಅರ್ಜೆಂಟ್ ಮನೆ ಹೋಗ್ಬೇಕು. ಇಷ್ಟೊತ್ತಲ್ಲ? ಅದು ಅಪ್ಪನ ಡಯಾಬಿಟಿಸ್, ಇನ್ಸುಲಿನ್ ಇಂಜೆಕ್ಷನ್ ಕೊಡ್ಬೇಕು. ಸಾರಿ, ಬಾಯ್. ಯಾರು? ನಾನು ಬೇಗ ಡಾರ್ಲಿಂಗ್. ಇಲ್ಲ ಡಾರ್ಲಿಂಗ್, 1 ಮಿನಿಟ್ ಬರ ಡಾರ್ಲಿಂಗ್. ನೀನು ನಾಪಿಸ್ಬಾರ್ದೈತೇನೋ. ಗುಡ್ ನೈಟ್. ಬನ್ನಿ ಬನ್ನಿ. ಏಯ್ ಬಾಮ, ಹೇಗಿದ್ಯಾ? ಚೆನ್ನಾಗಿದ್ಯಾ? ಊಟ ಎಲ್ಲ ಮಾಡಿದ್ಯಾ? ಎಲ್ಲಿ ಅಲ್ಕೊಂಡ್ ಬಂದ್ರಿ ಇಬ್ರು? ಎಲ್ಲಿ ಹೋಗಿದ್ರಿ? ಹೇಳದಲ್ಲ, ಶ್ರೀಕಂಠಯ್ಯನ ಮನೆ ಅಕೌಂಟ್ಸ್. ಹೋದ್ ಕೆಲ್ಸ ಎಲ್ಲ ಮುಗಿತಾ? ಶ್ರೀಕಂಠಯ್ಯ ಅಕೌಂಟ್ಸ್ ಅಲ್ಲಿ ಜೀನಿಯಸ್ ಅಲ್ವಾ? ಅವ್ರ ಮನೇಲಿ ಎಲ್ರು ಚೆನ್ನಾಗಿದಾರ? ಅಯ್ಯೋ ಫಸ್ಟ್ ಕ್ಲಾಸ್. ಎಲ್ರು ನಿನ್ನ ವಿಚಾರಿಸಿದ್ದು ಬಾಮ ಹೇಗಿದ್ದಾಳೆ ಅಂತ. ಒಂದ್ ಸ್ವೀಟ್ ಕೊಟ್ರು, ಅದ್ಭುತ. ತಿರುಪತಿ ಲಡ್ಡು ಅಲ್ಲಿಂದಲೇ ಬಿಸಾಕಿದ್ರಾ? ಸುಳ್ಳು ಹೇಳ್ಬೇಡಿ. ತಿರುಪತಿ ಅಂತ ಅವರೇ ಫೋನ್ ಮಾಡಿದ್ರು, ನೀವ್ ಅವರ ಮನೆಗೆ ಹೋಗಿದ್ರಾ? ಫೋನ್ ಮಾಡ್ದ? ನಾನೇ ಹೇಳಿದ್ದು ಫೋನ್ ಮಾಡು, ಬಾಮನ ತಿಳಿಸು, ಲೇಟ್ ಆಗುತ್ತೆ ಅಂತ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ರೀ ರೀ, ಏನು ಹೇಳ್ರಿ, ಎಲ್ಲಿ ಹೋಗಿದ್ರಿ? ಎಲ್ಲೇ ಹೋದೆ? ಇಲ್ಲಿಂದ ಹೊರಟೆ, ಕೆಳಗಡೆ ಅಪ್ಪ ನಾಯಿ ಕೊಟ್ರು, 3ನೇ ಕ್ರಾಸಲ್ಲಿ ಶ್ರೀಕಂಠನ್ ಮನೆ. ಏನದು ಹೇಳದ್ನಲ್ಲ? ಕೇಳಲಿಲ್ಲ ನನ್ಗೆ. ಅಯ್ಯೋ, ಇಲ್ಲಿಂದ ಹೊರಟೆ, ಕೆಳಗಡೆ ಅಪ್ಪ ನಾಯಿ ಕೊಟ್ರು, ಇಲ್ಲಿಂದ 3ನೇ ಕ್ರಾಸಲ್ಲಿ ಶ್ರೀಕಂಠನ್ ಮನೆ. ಎಲ್ಲ ಕರೆಕ್ಟ್ ಆಗಿ ಹೇಳಿದ್ರಿ. ಮೇನ್ ಊಟಕ್ ಮೇನ್ ಪಾಯಿಂಟ್ ಮಾತ್ರ ಮಿಸ್ ಆಗ್ತಿದೆ. ಏನ್ ಮೇನ್ ಪಾಯಿಂಟ್ ಮಿಸ್ ಆಗ್ತಿದೆ? ಸ್ವಲ್ಪ ಕರೆಕ್ಟ್ ಆಗಿ ಹೇಳಿ. ಎಲ್ಲ ಹೇಳ. ಸಾಂಬಾರ್ ಹಾಕು. ಸಾಂಬಾರ್ ಹೇಳ್ರಿ. ಸಾಂಬಾರ್ ತುಂಬಾ ಚೆನ್ನಾಗಿದೆ. ಅದಲ್ಲ, ಹೋದ ವಿಷಯ. ಇಲ್ಲಿಂದ ಹೊರಟೆ, ಕೆಳಗಡೆ ಅಪ್ಪ ನಾಯಿ ಕೊಟ್ರು, 3ನೇ ಕ್ರಾಸಲ್ಲಿ ಶ್ರೀಕಂಠನ್ ಮನೆ. ಅಲ್ಲಿಗೆ ಹೋಗೋ. ಅಲ್ಲ, ಎಲ್ಲ ಕರೆಕ್ಟ್ ಆಗಿ ಹೇಳ್ದೆ. ಪಳ್ಳಿ ಹಾಕು. ಅಲ್ಲ ರೀ, ಎಲ್ಲ ಕರೆಕ್ಟ್ ಆಗಿ ಹೇಳಿದ್ರಿ, ಆದ್ರೆ ಮೇನ್ ಪಾಯಿಂಟ್ ಮಾತ್ರ ಮಿಸ್ ಈಗ ಆಗ್ತಿದೆ. ನಾನು ಊಟ ಮಾಡ್ಲಾ ಬೇಡವೋ? ಊಟ ಮಾಡಿ ಹೇಳ್ಕೊಂಡೇ ಮಾಡ್ಬೋದಲ್ಲ. ಹೇಳ್ಕೊಂಡು ಏನ್ ಮಾಡೋದು? ಇಲ್ಲಿಂದ ಹೊರಟೆ, ಕೆಳಗಡೆ ಅಪ್ಪ ನಾಯಿ ಕೊಟ್ರು, 3ನೇ ಕ್ರಾಸಲ್ಲಿ ಶ್ರೀಕಂಠನ್ ಮನೆ. ಅಲ್ಲಿ ಹೋಗೋ. ಅಲ್ಲೇ ಮಿಸ್ಟೇಕ್ ಮಾಡ್ತಿದ್ದೀರಿ. ಆ ಮೇನ್ ಪಾಯಿಂಟ್ ಮಾತ್ರ ಮಿಸ್ ಆಗ್ತಿದೆ. ಊಟ ಮಾಡ್ಬೇಕು. ಹೇಳಿ, ಏನ್ ಹೇಳ್ಬೇಕೀಗ? ಏನಾಯ್ತು? ಎಲ್ಲಿ ಹೋಗಿದ್ರಿ? ಇಲ್ಲಿಂದ ಹೊರಟೆ, ಕೆಳಗಡೆ ಅಪ್ಪ ನಾಯಿ ಕೊಟ್ರು, 3ನೇ ಕ್ರಾಸಲ್ಲಿ ಶ್ರೀಕಂಠನ್ ಮನೆ. ನೀರ್ ಕುಡಿರಿ. ಸಾಕೂಟ ನನಗೆ. ಅಷ್ಟೆಲ್ಲ ಹೇಳೋದು ನಿನಗೆ? ಎಲ್ಲಾ ಪಾಯಿಂಟ್ ಕೇಳಿಸ್ತು, ಮೇನ್ ಪಾಯಿಂಟ್ ಅಷ್ಟೇ. ಮೇನ್ ಪಾಯಿಂಟ್ ಮಾತ್ರ ಮಿಸ್ ಆಗ್ತಿದೆ ರೀ. ಏನು ನಿಜ ಇನ್ನೂ ಹೇಳಿಲ್ಲ ನೀವು? ಅದೇ ಕಣೆ ಹೇಳದ್ನಲ್ಲೇ. ಇಲ್ಲಿಂದ ಹೊರಟ, ಕೆಳಗಡೆ ಅಪ್ಪ ನಾಯಿ ಕೊಟ್ರು, 3rd ಕ್ರಾಸ್ ಅಲ್ಲಿ ಶ್ರೀಕಂಠಯ್ಯನವ್ರ ಮನೆ. ಆಮೇಲೆ ಏನಾದ್ರು ಹೇಳಿ. ಸತ್ಯ ಮುಚ್ಚೋಕೆ ಬಾಯಿ ಮುಕ್ಕಳಿಸ್ತೀರಿ, ಅನ್ನ ತುರ್ಕೋತೀರಿ, ಬಟ್ಟೆಲ್ ಮುಚ್ಕೋತೀರಿ. ಈ ಸಲ ಹ್ಯಾಕ್ ನೀವು ಬಾಯಿ ಮುಚ್ತೀರಿ ಅಂತ ನೋಡೋಣ. ಹೇಳಿ, ಆಮೇಲೆ ಏನಾಯ್ತು? ಅದೇ ಕಣೆ, ಅದೇನು ಅಂದ್ರೆ ಇಲ್ಲಿಂದ ಹೊರಟ್ನ, ಕೆಳಗಡೆ ಅಪ್ಪ ನಾಯಿ ಕೊಟ್ರಲ್ಲ, 3ನೇ ಕ್ರಾಸಲ್ಲಿ ಶ್ರೀಕಂಠನ್ ಮನೆ. ಅದೆಲ್ಲ ಬೇಡ. ಮುಂದೆ ಅಲ್ಲಿಂದ ರೀ
ರೀ ರೀ ಏನು ಏನು ಎಲ್ ಹೋಗಿದ್ರಿ? ಮಧ್ಯರಾತ್ರಿ ಕೇಳೋ ಪ್ರಶ್ನ ಆಮೇಲೆ ಹೇಳ್ತೀನಿ. ಅಯ್ಯ ಹೇಳಿ. ನಾನ್ ಗಂಡ್ಸು ಎಲ್ ಬೇಕಾದ್ರೆ ಹೋಗ್ತೀನಿ, ಎಲ್ಲ ನೀನ್ ಹೇಳ್ತಾ ಇರ್ಬೇಕಾ? ಏನೀಗ? ಎಲ್ ಹೋಗಿದ್ರಿ? ಅದೇ ಇಲ್ಲಿಂದ ಹೊರಟ್ನ ಕೆಳಗಡೆ ಅಪ್ಪ ನಾಯಿ ಕೊಟ್ರು. ಅಯ್ಯೋ ಅದು ಬೇಡ, ಆಮೇಲೆ ಏನಾಯ್ತು ಹೇಳಿ. ಅದೇ ಅಲ್ಲಿಗೆ ಬರ್ತಿದೀನಿ ಕಣೆ. ಅದು ನನ್ ಫ್ರೆಂಡ್ ಇದಾನೆ ಅಂತ ಹೇಳಿದ್ನಲ್ಲ, ಶ್ಯಾಮ್ ಸಜ್ಜನ್, ಹೆರಿಗೆ ಡಾಕ್ಟ್ರ. ಅವನು ಕಾಲೇಜ್ ಡೇಸ್ ನಾನೇ ಒಂಥರ ಕಣೆ. ಅಂದ್ರೆ ಕ್ಯಾಬ್ರೆ ನೋಡ್ಬೇಕು, ಬ್ಲೂ ಫಿಲ್ಮ್ ನೋಡ್ಬೇಕು, ಲೈವ್ ಬ್ಯಾಂಡ್ ಹೋಗ್ಬೇಕು, ವೀಕ್ನೆಸ್ ಆನೆ. ಅವನು ಸಂಜೆ ಫೋನ್ ಮಾಡ್ದ, ಬೆಂಗಳೂರಿಗೆ ಹೊಸ ಕ್ಯಾಬ್ರೆ ಬಂದಿದೆ ಬಾರೋ ಹೋಗೋಣ ಅಂದ. ನಾನು ಲೈಫಲ್ಲಿ ಇದೆಲ್ಲ ನೋಡಿಲ್ವಲ್ಲ, ನೋಡ್ಬೇಕು ಅನ್ನಿಸ್ತು. ಮದ್ವೆ ಆಗಿ 12 ವರ್ಷ ಆಯ್ತು. ನಿನ್ನ ಹತ್ರ ಕ್ಯಾಬ್ರೆ ಮಾಡು. ಅಯ್ಯೋ ತಿಮ್ಮಪ್ಪ, ನೀನ್ ಮಾಡು ಅಂತಲ್ಲ, ಕ್ಯಾಬ್ರೆ ಹೋಗ್ತಾ ಇದೀನಿ ಮನೆ ಜೋಪಾನ ನೋಡ್ಕೊಂತ ಹೇಳ್ಬಿಟ್ಟು ಹೋಗಕ್ಕಾಗುತ್ತೆ. ಅದಕ್ಕೆ ಅಕೌಂಟ್ಸ್ ಆಫೀಸರ್ ಅದು ಅಂತ ಸುಳ್ಳು ಹೇಳಿ ಹೋದೆ. ಏ ಕರ್ಮ ಕರ್ಮ ಕರ್ಮ, ಅದೆಲ್ಲ ನೋಡ್ಕೊಂಡ್ ಬಂದ್ರ? ಎದ್ದಳಿ ಸ್ನಾನ ಮಾಡಿ. ಬಿಟ್ಬೇಡಿ, ಹೋಗಿ ಸ್ನಾನ ಮಾಡಿ. 2:30 ಯಾರೇ ಸ್ನಾನ ಮಾಡ್ತಾರೆ? ಅದೆಲ್ಲ ನನ್ ಗೊತ್ತಿಲ್ಲ, ಹೋಗಿ ಹೋಗಿ. ಅಷ್ಟೇ ಮಾಡಿದ್ದು.